ವಿಶಾಲಮ್ಮ ಪರಿಚಯ ವಿಶಾಲಮ್ಮಲಿಂದ ರಂಜಿತ ಅವರಿಂದ ಕೀರ್ತಿ ಮೇಡಮ್ ಅವ್ರ ಪರಿಚಯ ಬ್ಯಾಂಕ್ ಲೋನ್ ಕೊಡ್ಸಿದ್ರು ಅದೇ ಬ್ಯಾಂಕಿನ ಲೋನ್ ಇಲ್ಲಿಂದ 10,000 ಆಗುತ್ತೆ ಸಬ್ಸಿಡಿ ಆಗ್ತದೆ ತಗೊಂಡು ಮೂರು ಕಂತು ಆದ್ರೆ ನಾವು ಒಂದೊಂದು ಪ್ರತಿ ಒಂದೊಂದು ಚಾರ್ಜಿಗೆ ಸಮೇತ ನಾವು ದುಡ್ಡು ಕಟ್ಟಿ ಆ ಚೀಟಿ ಕಟ್ಟಕ್ಕೆ ಬಡ್ಡಿ ಅಂತ ತಂದು ಕಟ್ಟಿದ್ದೀನಿ ಸರ್ 10 ರೂಪಾಯಿ ಬಡ್ಡಿ ವಾರದ ಬಡ್ಡಿ ಅಂತ ತಂದು ಕಟ್ಟಿದ್ದೀನಿ ಆ ಚೀಟಿ ಕಟ್ಟಕ್ಕಾಗ್ಲಿ ವಾರಲಿಂದ ಬಡ್ಡಿ ತಂದು ಕಟ್ಟಿದ್ದೀನಿ ಆದ್ರೆ ಅಲ್ಲಿ ಕಟ್ಟಿರೋದು ಬರೀ 3 ಕಂತು ಇನ್ನು 4 ಕಂತು ದುಡ್ಡು ಕಟ್ಟಿಲ್ಲ ಅವತ್ತಿನಿಂದ ನಾವು ಹೋರಾಡ್ತಾನೆ ಇದೀವಿ ಇದೆಲ್ಲ ನಾನು ಇಟ್ಟಿದ್ದೀನಿ 7 ಕಂತು ಕಟ್ಟಿದ್ದೀವಿ 7 ಕಂತು ಕಟ್ಟಿರೋದೇ 3 ಕಂತು ಆದ್ರೆ ನಾನು ಒಂದು ಕಂತು ಕಟ್ಟಿಲ್ಲ ಸಾಕಿ ಇಲ್ಲಿ ನಮ್ಮ ಹತ್ರ ದುಡ್ಡು ತಗೊಂಡು ಹೋಗಿರೋ ನನ್ನ ಚಾರ್ಜ್ ಸಮೇತ ನಾನು ದುಡ್ಡು ಕಟ್ಟಿ ಕಳಿಸಿದ್ದೀನಿ ಈ ಪುಕ್ಕಕ್ಕೆ ಮನೆ ಮಕ್ಕಳಿಗೆ ಊಟ ಮಾಡಿದಂಗೆ ನೀರಿಗೆ ದುಡ್ಡು ಕಲೆಕ್ಟ್ ಮಾಡಿ ಹಾಕಿ ದುಡ್ಡು ಕಟ್ಟಿದ್ದೀನಿ ಸರ್ ಅಷ್ಟು ಸಮಸ್ಯೆ ಐತೆ ಇವತ್ತು ನಾನು ಸಾಲ ಮಾರಕ್ಕೆ ಇಡೀ ನನ್ನ ಫ್ಯಾಮಿಲಿ ಹೊಡೆದಾಡ್ತೈತೆ ಯಾಕೆ ಸಾಲ ಮಾಡಿದೆ ಅಂತ ಇವತ್ತು ನಾನು ಹಾಕಿ ದುಡ್ಡು ಕಟ್ಟಿ ಇವತ್ತು ಏನು ಪರಿಸ್ಥಿತಿ ಬಂದಿದ್ದೀನಿ ಸರ್ ನಾನು ವಿಶಾಲಮ್ಮ ಅನ್ನೋರು ಸರ್ ಇಲ್ಲಿ ಸ್ವಸಹಾಯ ಸಂಘ ಮಾಡಿಸ್ಕೊಡ್ತೀವಿ ST ನಿಗಮದಲ್ಲಿದ್ದ ಅಂತಂದೇಳಿ ಸಂಘದಲ್ಲಿ 10 ಜನ ಮೆಂಬರ್ ಸೇರಿಸ್ಬಿಟ್ಟು ಸ್ವಸಹಾಯ ಸಂಘ ಮಾಡ್ಕೊಡ್ತೀನಿ ನಾನು ಅರ್ಧ ಸಾಲ ಅರ್ಧ ಸಬ್ಸಿಡಿ ಸರ್ ಇನ್ನೊಂದು ನಾವು ಮೋಸ ಹೋಗಿರೋದು ಹೆಂಗೆ ಗೊತ್ತೇನು ಸರ್ ಇಲ್ಲಿಗೆ 2 ವರ್ಷದ ಹಿಂದೆ ಇದೇ ರಾಮಚಂದ್ರಪ್ಪ ಅವರು MLA ಆಗಿದ್ದಾಗ ನಮಗೆ ಸಬ್ಸಿಡಿ 25,000 50,000 10 ಜನಕ್ಕೆ ಬಂದಿತ್ತು ಸರ್ 25,000 ನಾವು ಹಂಚ್ಕೊಂಡಿದ್ವಿ ಅದಕ್ಕೂ ಅವರು ಲಂಚನೇ ತಗೊಂಡೇ ಕೊಟ್ಟಿದ್ದು ಯಾರೂ ಹಂಗೆ ಕೊಟ್ಟಿಲ್ಲ ಸರ್ ನಮಗೆ ಲಂಚ ತಗೊಂಡೇ ಕೊಟ್ಬಿಟ್ಟಿದ್ದು ಅದರಲ್ಲಿದ್ದ ಸರ್ ನಾವೆಲ್ಲ ಮುಂದುವರೆದು ಇಷ್ಟಕ್ಕೊಂದು ಅಮೌಂಟ್ ಕೊಡೋಕ್ಕೆ ಕಾರಣ ಅವರೇ ಸರ್ ಇವಾಗ ಬಂದು ರೇಣುಕಮ್ಮನ ಆಗಲಿ ಬಂದು ಹೇಳಿದ್ದಾರೆ ಅಂತಂದರೆ ಇವಾಗ ಮಾಡಿಸ್ಕೊಂಡಿದ್ದೀರಾ ತಗೊಂಡಿದ್ದೀರಲ್ಲ ಅದ್ರ ಮೂಲಕವಾಗಿ ಕೊಡ್ರಿ ಅಂತಂದು ರೇಣುಕಮ್ಮ ಮುಂದೆ ಹೇಳಿರೋದು ರೇಣುಕಮ್ಮ ಕೊಡ್ಸಿದ್ದಾರೆ ಅಂತಂದರೆ ಅವಳು ನಮ್ಮ ಹತ್ರ ಅಷ್ಟೇ ಅಲ್ಲ ಸರ್ ಕೊಡ್ಸಿರೋದು ಅವಳು ಕೂಡ ಕೊಟ್ಟಿದ್ದಾರೆ ಎಲ್ಲರೂ ಕೊಟ್ಟಿದ್ದಾರೆ ಸರ್ ಇಲ್ಲಿ ಕೊಟ್ಟಿರೋದ್ರಾಗಲ್ಲ ಅಮೌಂಟು ವಿಶಾಲಮ್ಮ ಅನ್ನೋರು ನೋಡ್ರಿ ಸರ್ ಎಲ್ಲಿ ನೋಡಿದ್ರು ದೊಡ್ಡ 420 ಆಗಿದ್ದಾರೆ ಎಲ್ಲ ಊರಲ್ಲಿ ನಾವು ಕಂಪ್ಲೇಂಟ್ ಕೊಟ್ಕೊಂತ ಬರ್ತಾ ಇದ್ದೀವಿ ಸರ್ವತ್ತು ಅವ್ರ ಮನೇಲೇ ಇದ್ರು ಅವ್ರನ್ನ ಹೊರಗೆ ತರ್ಸಕ್ಕೆ ಆಗ್ತಿಲ್ಲ ಸರ್ ಇದೇ ಪೊಲೀಸ್ನರ ಕೈಲಿ ಕೂಡ ಹೋಗಿ ನಾವು ಕಂಪ್ಲೇಂಟ್ ಕೊಟ್ಟಿರ್ತಾರೋ ಅವ್ರನ್ನ ಹೊರಗೆ ಕರ್ಸಕ್ಕೆ ಆಗ್ತಿಲ್ಲ ಇವ್ರ ಕೈಲಿ ಅಷ್ಟಕ್ಕೊಂದು ಲಂಚ ತಿನ್ಕೊಂತ ಹೋದ್ರೆ ನಮ್ಮಂಥ ಬಡ ಬಗ್ಗರಿಗೆ ಯಾರು ಸರ್ ನ್ಯಾಯ ಕೊಡ್ಸೋದು ಹೇಳ್ರಿ ಸರ್ ನೋಡೋಣ ವಿಶಾಲಮ್ಮ ರಂಜಿತಮ್ಮ ಅನ್ನೋರು ಸರ್ ರಂಜಿತಾ ಅಮ್ಮವರು ಅಲ್ಲಿ ಇದು ಸಂತೆಬೆನ್ನೂರಲ್ಲಿ ಕಂಪ್ಲೇಂಟ್ ಕೊಟ್ಟಾಗ ಅವರು ಕೂಗಿ ಹೇಳ್ತಿದ್ದಾರೆ ಸರ್ ಅದೇ SP ಮುಂದೆ ಅವ್ರು ಏನು ಮಾಡ್ಕೊತಾರೆ ಮಾಡ್ಕೊಳ್ಳಿ ನಾನು ದುಡ್ಡು ಕೊಡಲ್ಲ ನನ್ನ ಹತ್ರ ಪ್ರೂಫ್ ಐತಾ ಅವ್ರ ಹತ್ರ ಪ್ರೂಫ್ ಇದ್ರು ನಮ್ಮ ಹತ್ರ ಪ್ರೂಫ್ ತೋರಿಸಿದ್ರೆ ಆಕೆ ನಮಗೆ ಕೊಟ್ಟಿರೋದಕ್ಕೊಂದು ಪ್ರೂಫ್ ಇಲ್ಲ ಸರ್ ಅವಳು ತೋರಿಸ್ಲಿಲ್ಲ ಅಂದರೂ ಕೂಡ ಅವಳದೇ ಅವ್ರ ಪರವಾಗಿ ಮಾತಾಡ್ಬಿಟ್ಟು ಅವ್ರು ಸರ್ ಹೊರ ಕಳಿಸಿದ್ರು ಸರ್ ಮತ್ತು ನಮ್ಮ ಪರವಾಗಿ ಬಂದವರಿಗೆ KRSನವ್ರಿಗೆ ಅವ್ರ ಮೇಲೆ ದೌರ್ಜನ್ಯ ಮಾಡಿದರು ಅವ್ರನ್ನ ಹಿಡ್ಕೊಂಡು ಹೊಡೆಯೋಕ್ಕೆ ಹೋದ್ರು ಹೆಣ್ಮಕ್ಳ ಮೇಲೆಲ್ಲ ಇದನ್ನು ಮಾಡಿ ಅವ್ರ ಕಡೆಗೆ ಒಂದು 3 ಕರ್ಕೊಂಬಂದಿದ್ಲು ಸರ್ ರೋಡೇರ್ನ ಒಳಕ್ಕೆ ಹೊರಗಡೆ ಅದು ಎಷ್ಟು ಜನ ಇದ್ರು ನಾವು ಕಾಣೆ ನಾವು ಒಳಗೆ ಇದ್ದಿದ್ದು ಒಳಗಡೆ ಇರೋರು ಕೂಡ ನಮ್ಮ ಅಣ್ಣ ತಮ್ಮಂದಿರು ಬಂದರಿಗೆ ನಮ್ಮ ಸಹಾಯಕ್ಕೋಸ್ಕರ ಬಂದರಿಗೆ ಅವ್ರಿಗೆ ಕೊಳ್ಪಟ್ಟು ಹಿಡ್ಕೊಂಡೆಲ್ಲ ಹೊಡೆದಾಡಿದ್ದಾರೆ ಸರ್ ಒಳಗೆ ಅಂದರೂ ಕೂಡ ಅವ್ರು ನಾವು ಇಷ್ಟು ಜನ ಹೋಗಿದ್ವಿ ಅಂದರೆ ಅವ್ರು 3 ಅವ್ರು ದುಡ್ಡು ಕೊಟ್ಟಿದ್ದಾರೆ ಅಂತ ಅವ್ರು 3 ಎತ್ತಿ ಎಣಿಸಿದ್ರು ಸರ್ ನಾವು ಇಷ್ಟು ಜನ ಹೋದರಿಗೆ ನಮ್ಗೆ ಒಂಚೂರು ನ್ಯಾಯ ಸಿಗಲಿಲ್ಲ ನಮ್ಮನ್ನು ಸ್ಟೇಷನಿಂದ ಹೊರಗೆ ದೂರಿದ್ರು ಹೊರತು ಅವಳ ಬಗ್ಗೆ ಯಾರು ಮಾತಾಡಲಿಲ್ಲ ಸರ್ ಅವ್ನು ಗನ್ವಾಗಿ ಕಾರ ತಿರ್ಸಿ ಕಳಿಸಿದ್ರು ಸರ್ ಅವರು ಸರ್ವತ್ತಿನ ತನಕ ಸರ್ 5 ತಿಂಗಳು ಪಾಪ ಸರ್ ನಾನು ಕರ್ಕೊಂಡು ಓಡಾಡಿರೋದು 5 ತಿಂಗಳು ಪಾಪ ಸರ್ ನಾನು ಕರ್ಕೊಂಡೋಗಿರೋದು ಕೂಳಿಲ್ಲ ನೀರಿಲ್ಲ ಸರ್ ಬೆಳಗ್ಗೆಲಿದ್ದು ಹಿಂಗೆ ಕುತ್ಕೊಂಡಿದ್ದು ರಾತ್ರಿ 10-11 ಗಂಟೆಗೆ ಊರಾಗ ಬಂದಿದ್ದೀವಿ ಅಂದ್ರೆ ನಮ್ಮನ್ನು ಯಾರು ಕೇಳೋರಿಲ್ಲ 2 ವರ್ಷಕ್ಕಿಲ್ಲಿ ಹಿಂಗೆ ನರಳಾಡ್ತಾ ಇದ್ದೀವಿ ಸರ್ ನಾವು ಮಮತಾ ಸರ್